ಫ್ರೆಂಡ್ಸ್, ಇದು ಜೊತೆ ಬಂದ್ಬಿಟ್ಟು ಎರಡೂ ಸೀಮೆಣ್ಣೆ ಪಿಲಾಂಕಾಗೆ ಟಚ್ ಇರೋದು ಇದೆ. ಶೇಪು, ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. ಪಿಲಾಂಕಾ ಕಣ್ಣಲ್ಲಿ, ರೇಗ್ದಾರಲ್ಲಿ ಗಂಡು, ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಪಿಲಾಂಕಾ ಅಲ್ಲಿ ತಿರಾವಲ್ ಹೆಣ್ಣು ಬಂದ್ಬಿಟ್ಟು ಗುಂಡು ತಲೆ, ಗಿಡ್ಡಿ ಚೊಂಚಿರುತ್ತೆ, ಅಗ್ಲ ಎದೆ ಇರುತ್ತೆ. ಎರಡಕ್ಕಿನ್ನೂ ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಹಳೆ ಲೈನ್ ಹಕ್ಕಿಗಳು, ಪಟ್ಟ ಪರ್ಫಾರ್ಮೆನ್ಸ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಬಾಜಿ ಬಂದ್ಬಿಟ್ಟು 4 ರಿಂದ 5 ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಒಂದೊಂದು ಪಟ್ಟಗಳು ಮೀಡಿಯಮ್ ಕೈ ಆಡುತ್ತೆ, ಒಂದೊಂದು ಪಟ್ಟಗಳು ಮನೇನ ಉಚ್ಕೊಂಡೇ ಆಡುತ್ತೆ. ಒಂದೊಂದು ಪಟ್ಟ ಒಂದೊಂದು ಥರ ಆಡುತ್ತಿದ್ದಲ್ಲಿ ಕಷ್ಟನೇ ಬೀಳದೇ ಇರೋಂಗೆ ಪಟ್ಟಗಳನ್ನ ಬಿಡ್ಕೊಬೇಕು ಅಂದರೆ ಈ ಲೈನಲ್ಲಿ ತುಂಬ ಬೇಗ ರಿಸಲ್ಟ್ ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಪ್ಲಸ್ ನೀವು ಜಾಸ್ತಿ ಉಡಾನ್ ಸೆಟ್ ಮಾಡಬೇಕು ಅಂತ ಏನಿಲ್ಲ, ಡೈಲಿ ಹಾರಿಸ್ಕೊಂಬಂದರೆ ಸಾಕು. ಪಟ್ಟಗಳನ್ನ ಒಂದು 5 ಕಲ್ಲಿ ಹಂಗೆ ಬಿಡ್ಕೊಂಬಂದರೆ ಸಾಕು. ಅದು ಪಾಡಿಗೆ ಅದು ಒಂದು 7ನೇ ಕಲ್ಲಿ ಅಷ್ಟಿರಲ್ಲ, 6 ಗಂಟೆ ಮೇಲೆ ನಿಮಗೆ ಟೈಮಿಂಗ್ ಬಂದ್ಬಿಡುತ್ತೆ. ಚೋರಿ ಲೈನಲ್ಲೂ ಅಷ್ಟೇ, ಪಟ್ಟಗಳು ಎಲ್ಲೂ ಖಾಲಿ ಬೀಳಲ್ಲ. ಒಂದು ಸತಿ ಛತ್ರಿ ಅಭ್ಯಾಸ, ಕರೆಕ್ಟಾಗಿ ಛತ್ರಿ ಅಭ್ಯಾಸ ಮಾಡಿಸಿದ್ರೆ ಛತ್ರಿ ಮೇಲೆ ಕೂರುತ್ತೆ. ಒಂದು ಒಳ್ಳೆ ಬಂದ ಜೊತೆ ಶೋಕಿ ಮಾಡ್ಕೊಳ್ಳೋಕ್ಕೆ ಒಂದು ಟಾಪ್ ಕ್ಲಾಸು ಲೈನು. ತಿರಾವಲಲ್ಲಿ ಪಿಲಾಂಕಾ ಹೆಣ್ಣು, ರೇಗ್ದಾರಲ್ಲಿ ಪಿಲಾಂಕಾ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 700 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡಿ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಹಕ್ಕಿ. ಪ್ಲಸ್ ಈಸಿ ಲೈನು, ಜಾಸ್ತಿ ಕಷ್ಟ ಬೀಳೋಂಗಿಲ್ಲ ಈ ಲೈನಲ್ಲಿ. ಪಟ್ಟಗಳನ್ನ ಡೈಲಿ ಉಡಾನ್ ಮಾಡ್ಕೊಂಬರ್ಬೇಕು. ಬೆಳಗ್ಗೆ ಒಂದು ಉಡಾನು, ಸಂಜೆ ಒಂದು ಉಡಾನ್ ಮಾಡ್ಕೊಂಬಂದರೆ ಸಾಕು. ಒಂದು ಸತಿ ಪಟ್ಟಗಳು 5 ಗಂಟೆ ದಾಟ ಮೇಲೆ ಬೆಳಗಿಂದೊಂದು ಸಿಂಗಲ್ ಉಡಾನ್ ಮಾಡ್ಕೊಂಬಂದರೆ ಸಾಕು. ಅವಶ್ಯಕ್ಕೆ ಅವೇ ಟೈಮ್ ಬರುತ್ತೆ, ಬೇಗನೂ ಟೈಮ್ ಬರುತ್ತೆ. ಪ್ಲಸ್ ನಿಮಗೆ ಜಾಸ್ತಿ ಕಷ್ಟ ಬೀಳಂಗೂ ಇರಲ್ಲ. ಫ್ರೆಂಡ್ಸ್, ಈಗೇನು ಪಿಲಾಂಕಾ ಅಲ್ಲಿ ಗಂಟು ತೋರಿಸ್ತೆ, ಬಾಲಾಶಿ ಬಂದ್ಕೊಳ್ಳಿ. ಸಿಂಗಲ್ ಟೆಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ, ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿರುತ್ತೆ, ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಅಂದರೆ ಅಗ್ಲ ಎದೆ, ಉದ್ದ ಕತ್ತು, ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಪುತ್ಲಿ ಸುತ್ತಲೂ ಆ ಶೇಡ್ ನೋಡ್ಬೋದು. ಒಂದು ಲೈಟ್ ಥರ ಒಂದು ಶೇಡ್ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಗಟ್ಟಿ ಹಳದಿ ಬಣ್ಣಲ್ಲಿರುತ್ತೆ. ಗಂಡು ಬಂದ್ಬಿಟ್ಟು ಹೆವಿ ಫ್ಲೈಯರೇಷನು, ಹಾರಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀನಿ. ಅದು ಗಂಡಲ್ಲಿ ತುಂಬ ಹೆವಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್, ರೊಟೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಕಣ್ಣ ಯಾವಾಗಲೂ ಹಿಂಗೆ ಅಗ್ಲ ಇಟ್ಟಿರುತ್ತೆ. ರಿಂಗ್ ನಂಬರ್ 2153. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ, ಚಡಿ ಬಾಲ, ಚುಪ್ತಿರಿ, ಉದ್ದ ತಿರಿ, ತಿರಾವಲ್ ಗರಿಗಳು ನೋಡ್ಬೋದು. ತುಂಬ ಚೆನ್ನಾಗಿದೆ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಮೀಡಿಯಮ್ ಲೆಂತ್ ಇರುತ್ತೆ, ಯಾಕಂದರೆ ಗಂಡು ತುಂಬ ಉದ್ದ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿರೋದು ಚಡಿ ಶೇಪಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಬಂದ್ಬಿಟ್ಟು ಫುಲ್ಲು ಫ್ಲೈಯರೇಷನ್ ಹಾಕಿದ್ದೀವಿ, ಹೆಣ್ಣು ಬಂದ್ಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೇಷನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಹರಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಗಟ್ಟಿ ಹಳದಿ ಬಣ್ಣ ಅಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಇದ್ದಿದ್ದು ಗಂಡು ಹೆಣ್ಣು ಎರಡೂ ಗಟ್ಟಿ ಹಳದಿ ಬಣ್ಣ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿ ಪಟ್ಟಗಳು ಮಾಡಿಸ್ತಾ ಇರೋದಕ್ಕೆ ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. 6-7 ಗಂಟೆ ಅನ್ನೋದು ನಿಮಗೆ ಒಂದು 7 ಕಲ್ಲಿ ಪಟ್ಟ ಅಷ್ಟಲ್ಲದೆ ನಿಮಗೆ 6-7 ಗಂಟೆ ಇದ್ರಲ್ಲಿ ಬಂದ್ಬಿಡುತ್ತೆ. ದಸ್ತ ಆದಮೇಲೆ ಪಟ್ಟಗಳು ಇನ್ನೂ ಲಾಂಗ್ ಟೈಮ್ ಆಗುತ್ತೆ. ಕಂಡೀಷನ್, ಕ್ವಾಲಿಟೀಸ್ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿ. ತುಂಬ ಒಳ್ಳೆ ಲೈನು, ಈಸಿಯಾಗಿ ಬಿಡ್ಕೊಳ್ಳೋಂಥ ಲೈನ್ ಇದು. ರಿಂಗ್ ನಂಬರ್ 1939.